ಪ್ರೌಢಶಾಲೆ ಹಣವಾಳದಲ್ಲಿ ತಾಲೂಕಾ ಕಾನೂನು ಸೇವಾ ಸಮಿತಿ ಗಂಗಾವತಿ, ವಕೀಲರ ಸಂಘ ಗಂಗಾವತಿ, ತಾಲೂಕಾ ಪಂಚಾಯಿತಿ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಗಂಗಾವತಿ, ಗ್ರಾಮ ಪಂಚಾಯತ್ ಹಣವಾಳ ಹಾಗೂ ಸರ್ಕಾರಿ ಪ್ರೌಢಶಾಲೆ ಇವರ ಸಂಯುಕ್ತಾಶ್ರಯದಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಮತ್ತು ಪೋಕ್ಸೋ ಕಾಯ್ದೆಯ ಬಗ್ಗೆ ಕಾನೂನು ಅರಿವು ನೆರವು ಕಾರ್ಯಕ್ರಮ ಅತ್ಯಂತ ಸಡಗರದಿಂದ ನಡೆಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನ ಶ್ರೀಮತಿ ವೆಂಕಮ್ಮ ಕುರಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಹಣವಾಳ ಇವರು ವಹಿಸಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಸರ್ಕಾರಿ ಪ್ರೌಢಶಾಲೆ ಹಣವಾಳದ ನಿವೃತ್ತ ಶಿಕ್ಷಕರಾದ ಶ್ರೀ ರಾಮಣ್ಣ ಬೀವರ್ ಬಾಲ್ಯ ವಿವಾಹ ಹಾಗೂ ಪೋಕ್ಸೋ ಕಾಯ್ದೆಯ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಉದ್ಘಾಟಕರಾಗಿ ಬಂದಂತಹ ಶ್ರೀ ಎಚ್ ಎಂ ಮಂಜುನಾಥ್ ವಕೀಲರು ಗಂಗಾವತಿ ತಮ್ಮ ಅತಿಥಿ ಉಪನ್ಯಾಸದಲ್ಲಿ ಮಕ್ಕಳಿಗೆ ಬಾಲ್ಯ ವಿವಾಹವನ್ನ 2030ರ ಒಳಗಡೆ ಸಂಪೂರ್ಣವಾಗಿ ನಿಷೇಧಿಸಿ ನಮ್ಮ ದೇಶವನ್ನ ಬಾಲ್ಯ ವಿವಾಹ ಮುಕ್ತ ದೇಶವನ್ನಾಗಿ ಮಾಡಬೇಕು ಎಂದು ಈ ಸಂದರ್ಭದಲ್ಲಿ ಹೇಳಿದರು. ಅದೇ ರೀತಿ ಪೋಕ್ಸೋ ಕಾಯ್ದೆಯ ಅನೇಕ ಕಾಯ್ದೆಗಳನ್ನು ಮಕ್ಕಳಲ್ಲಿ ಅರಿವು ಮೂಡಿಸಿದರು. ಈ ಸಂದರ್ಭದಲ್ಲಿ ಇನ್ನೊಬ್ಬ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀಮತಿ ವಿಜಯಲಕ್ಷ್ಮಿ ತಾಲೂಕಾ ವಕೀಲರು ಗಂಗಾವತಿ ಮಕ್ಕಳಿಗೆ ನೈತಿಕ ಶಿಕ್ಷಣ, ಅದರ ಜೊತೆಗೆ ತಮ್ಮ ಗುರಿಯನ್ನ ಸಾಧನೆಯನ್ನ ಹೇಗೆ ನೆರವೇರಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಅದೇ ರೀತಿ ಮತ್ತೊಬ್ಬ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಪ್ರಸನ್ನ ಕುಮಾರ ಸಹಾಯಕ ಯೋಜನಾಧಿಕಾರಿಗಳು ಮಕ್ಕಳಿಗೆ ಬಾಲ್ಯ ವಿವಾಹವನ್ನ ನಡೆಯುವಾಗ ಸಂದರ್ಭದಲ್ಲಿ ಪ್ರತಿಭಟಿಸಬೇಕು ಎಂದು ತಿಳಿಸಿದರು. ಚಿಕ್ಕ ಡಂಕನಕಲ್ ಗ್ರಾಮವನ್ನು ನಮ್ಮ ಕ್ಲಸ್ಟರ್ನಲ್ಲಿ ಮಾಡಿದ್ದಕ್ಕೆ ವಕೀಲರ ಸಂಘಕ್ಕೆ ವಂದನೆಗಳನ್ನು ತಿಳಿಸಿದರು. ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಅಸ್ಲಂ ಖಾನ್ ಅತಿಥಿಗಳಿಗೆ ಸ್ವಾಗತವನ್ನ ಕೋರಿದರು. ಕಾರ್ಯಕ್ರಮದ ನಿರೂಪಣೆಯನ್ನ ಶ್ರೀ ವೀರೇಶಪ್ಪ ಕಾಗಿ ಅವರು ಅಚ್ಚುಕಟ್ಟಾಗಿ ನೆರವೇರಿಸಿದರು. ಅದೇ ರೀತಿ ವಂದನಾರ್ಪಣೆಯನ್ನ ಶ್ರೀಮತಿ ಅಂಬಮ್ಮ ಕನ್ನಡ ಶಿಕ್ಷಕಿಯ ನೆರವೇರಿಸಿದರು ಮತ್ತು ಬಾಲ್ಯ ವಿವಾಹದ ಪ್ರತಿಜ್ಞೆಯನ್ನ ಸಮಾಜ ಶಿಕ್ಷಕರಾದ ಶ್ರೀ ಬಸವರಾಜ್ ಹೋಗಾರ್ ಶಿಕ್ಷಕರು ನೆರವೇರಿಸಿಕೊಟ್ರು. ಪರಮೇಶ್ವರ್ ಪಿಎಸ್ಐ ಗ್ರಾಮೀಣ ಠಾಣೆ ಗಂಗಾವತಿ, ಡಾಕ್ಟರ್ ಪ್ರಹ್ಲಾದ್ ರಾವ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಣವಾಳ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು, ಸದಸ್ಯರು, ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು, ಊರಿನ ಗಣ್ಯ ವ್ಯಕ್ತಿಗಳು ಹಾಗೂ ಮಾಜಿ ವಿದ್ಯಾರ್ಥಿಗಳು, ಶಿಕ್ಷಕರಾದ ಸುರೇಶ್ ಮತ್ತು ವೀಣಾ ಕುಮಾರಿ ಹಾಗೂ ಮುದ್ದು ವಿದ್ಯಾರ್ಥಿಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಅದಕ್ಕೆ ಪಡಮಟ್ಟು ಇಂದಿನ ಈ ತಾಲೂಕು ಸೇವಾ ಸಮಿತಿ ಗಂಗಾವತಿ ಹಾಗೂ ವಿವಿಧ ಸಂಘಗಳ ಹಾಗೂ ಸರ್ಕಾರಿ ಆಶ್ರಯದಲ್ಲಿ ಆಯೋಜಿಸಿದಂತಹ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಮತ್ತು ಪೋಕ್ಸೋ ಕಾಯ್ದೆ ಬಗ್ಗೆ ಕಾನೂನು ಅರಿವು ಕಾರ್ಯಕ್ರಮವನ್ನು ಅಧ್ಯಕ್ಷತೆ ವಹಿಸಿರುವಂತಹ ಶ್ರೀಮತಿ ವೆಂಕಮ್ಮ ಕೆಎನ್ ಅವರೇ ಹಾಗೂ ಪ್ರಸನ್ನ ಸರ್ ಅವರೇ, ಅಂಪಮ್ಮ ಗಂಡ ವಿರ್ಪನ್ಗೌಡ ಪಾಟೀಲ್ ಅವರೇ, ಅಸ್ಲಾಂ ಖಾನ್ ಸರ್ ಅವರೇ, ಅಮ್ಮಣ್ಣ ಪಾಮಪ್ಪ ಸರ್ ಅವರೇ, ಶ್ರೀಮತಿ ನಂದಿನಿ ವೆಂಕಟೇಶ್ ಅವರೇ, ಶ್ರೀ ನೂರುಲ್ಲಾ ಅವರೇ, ಈಗ ತಾನೇ ಪ್ರಾಸ್ತಾವಿಕವಾಗಿ ನುಡಿದಂತಹ ರಾಮಣ್ಣ ಸರ್ ಅವರೇ, ವಿಜಯಲಕ್ಷ್ಮಿ ಮೇಡಮ್ ಅವರೇ, ಪ್ರವೀಣ್ ರೋನಾಥ್ ಸರ್ ಅವರೇ, ಪರಮೇಶ್ವರಪ್ಪ ಸರ್ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ರೆಸ್ಪೆಕ್ಟೆಡ್ ಟೀಚರ್ಸ್ ಮತ್ತು ಮುದ್ದು ಮಕ್ಕಳೇ, ಕಾನೂನು ಬಗ್ಗೆ ನನಗೆ ಟಾಪಿಕ್ ಕೊಟ್ಟಿದ್ದಾರೆ. ಭಾರತದಲ್ಲಿ ಮೋರ್ ದೆನ್ ಅಂದರೆ 5,000ರಿಂದ 10,000 ಕಾಯ್ದೆ ಕಾನೂನುಗಳಿದ್ದಾವೆ. ಅದರಲ್ಲಿ ಅಂದರೆ ಯಾವೊಬ್ಬ ಮನುಷ್ಯನ ತಲೆಗಿಟ್ಕೊಳ್ಳೋ ಅಷ್ಟು ಕಾಯ್ದೆ ಕಾನೂನುಗಳು ಭಾರತದಲ್ಲಿ ಇದೆ. ಈವನ್ ಜಡ್ಜಸ್ ಬಂದ್ರೆ ಅವ್ರ ತಲೆಗೂ ಇರಲ್ಲ ಅಷ್ಟು ಕಾಯ್ದೆಗಳಿದ್ದಾವೆ. ಕಂಪ್ಯೂಟರ್ ಫೀಡ್ ಮಾಡಿದ್ರು ಕೂಡ ಅಷ್ಟು ಕಾಯ್ದೆಗಳಿದ್ದಾವೆ. ಅದರಲ್ಲಿ ನಮಗೆ ಅನ್ವಾಳ ಗ್ರಾಮದಲ್ಲಿ ಹೈಸ್ಕೂಲಿಗೆ ಟಾಪಿಕ್ ಕೊಟ್ಟಿರುವಂಥ 2 ಟಾಪಿಕ್ ಏನಪ್ಪ ಅಂದರೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 1 ಮತ್ತು ಪೋಕ್ಸೋ ಆ್ಯಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ನೆನ್ಬಿಟ್ಕೊಳ್ಳಿ ಮಕ್ಕಳೇ, ದೆರ್ ಈಸ್ ನೋ ಎಕ್ಸ್ಕ್ಯೂಸ್ ಫಾರ್ ಇಗ್ನೋರೆನ್ಸ್ ಆಫ್ ಲಾ. ನನಗೆ ಈ ಕಾಯ್ದೆ ಗೊತ್ತಿಲ್ಲ, ಈ ಕಾನೂನು ಗೊತ್ತಿಲ್ಲ, ಸೊ ನಾನು ಇದನ್ನು ತಪ್ಪು ಮಾಡಿಬಿಟ್ಟಿನಿ ಅಂತ ಅನ್ನಂಗೆ ಬರಲ್ಲ. ಭಾರತ ದೇಶದಲ್ಲಿ ಒಂದು ಕಾನೂನು ಜಾರಿಗೆ ಆಯ್ತಂದ್ರೆ ಅದು ಎನ್ಫೋರ್ಸ್ಮೆಂಟ್. ಶ್ರೀ ಗುರುಭ್ಯೋ ನಮಃ. ವೇದಿಕೆ ಮೇಲೆ ಆಸೀನರಾದಂಥ ಗಣ್ಯಮಾನ್ಯರೇ ಹಾಗೂ ನನ್ನ ಮುದ್ದು ಮಕ್ಕಳೇ, ನನಗೆ ತುಂಬ ಖುಷಿ ಆಯಿತು. ನಂದೆಲ್ಲ ಚೈಲ್ಡ್ಹುಡ್ ನೆನಪಾಯಿತು, ಬಾಲ್ಯ. ಯಾಕಂದರೆ ನಾವೆಲ್ಲ ಗೌರ್ಮೆಂಟ್ ಶಾಲೆಯಲ್ಲಿ ಓದಿದವರು. ಮಕ್ಕಳೆಲ್ಲ ಬರೋದು ಏನೋ ಖುಷಿ, ಅವಕ್ಕೆ ಏನೋ ಹೂವು ಕೊಟ್ಟಿವಂದ್ರೆ ಇವತ್ತೊಂದಿನ ಅವ್ರು ಫುಲ್ ಖುಷಿ. ಅವರು ಹೆಣ್ಮಕ್ಳೆಲ್ಲರೂ ಗಂಡು ಹುಡ್ರೆಲ್ಲ ಫುಲ್ ಖುಷಿ. ಅದು ಏನೋ ಗೊತ್ತಿಲ್ಲ, ಸರ್ ಕರೆದ್ರಪ್ಪ ನನ್ನ, ಆ ಸ್ಟೇಜ್ ಮೇಲೆ ಬಂದೆ, ಹೂವು ಕೊಟ್ಟೆ ಅವರಿಗೆ. ಮನೆಗೆ ಹೇಳಿದ್ದೆ ಇವತ್ತು ಅಡ್ಡಾಡ್ದೆ ನಾವಂತೂ ಹಂಗೆ ಅಡ್ಡಾಡ್ತಿದ್ವಿ. ಇವ್ರು ಹೆಂಗೆ ಅಡ್ಡಾಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಈಗ ಇವ್ರದ್ದು ಮೊಬೈಲ್ ಕಾಲಲ್ಲ, ಅದು ಮರ್ತು ಬಿಡ್ತಾರೆ. ನಮ್ಮ ಮನೆಗೆ ಹೋಗಿ ಮತ್ತೆ ಮೊಬೈಲ್ ನೋಡೋಕೆ ಬಿಡ್ತಾರೆ, ಅದು ಮರಿತಾರೆ. ನಾವು ಇಡೀ ಒಂದಿನ ಖುಷಿಯಾಗಿರ್ತೀವಿ. ಆ ಸರ್ ಕರೆದ್ರು ನಮ್ಮನ ಮೇಲೆ, ನಾ ರಂಗೋಲಿ ಹಾಕಿದೆ, ನಾನು ಹೂವು ಕೊಟ್ಟೆ, ನಾ ದೀಪ ಹಚ್ಚಿದೆ, ನಾವು ಹೂವಿನ ಅಲಂಕಾರ ಮಾಡಿದೆ ಅಂತಂದೇಳಿ ಚೈಲ್ಡ್ಹುಡ್ ಎಲ್ಲ ನೆನಪಾಯಿತು. ಏನು ಸರ್ ಎಲ್ಲ ಈಗೆಲ್ಲ ಬಾಲ್ಯ ವಿವಾಹ ಆಗಲೇ ಆಲ್ರೆಡಿ ಹೇಳಿದ್ದಾರೆ, ಮತ್ತು ಪೋಸ್ಕೋ ಕಾಯ್ದೆ ಬಗ್ಗೆನೂ ಹೇಳಿದ್ದಾರೆ. ನಾನೀಗ ಏನಿಲ್ಲ, ಈಗ ಮಾರಲ್ ಮಕ್ಕಳಿಗೆ ನೀತಿ, ಅವಾಗೆಲ್ಲ ಒಬ್ಬರು ನೀತಿ ಮಾರಲ್ ಟೀಚರ್ ಅಂತ ಇರ್ತಾಯಿದ್ರು. ಯಾವಾಗ PT ಟೀಚರು ವಿತ್ ಮಾರಲ್, ಒಂದು ಮಾರಲ್ ಕ್ಲಾಸ್ ಇರ್ತಾಯಿತ್ತು ವೀಕ್ಲಿ ಒನ್ಸ್. ಅವರೆಲ್ಲ ಮಾರಲ್ ಕತೆ ಹೇಳ್ತಾಯಿದ್ರು. ಈಗೆಲ್ಲ ಆ ಥರ ಯಾರೂ ಕತೆ ಹೇಳ್ತಾ ಇಲ್ಲ ನಮಗೆ.
ನಾವೀಗೆಲ್ಲ ಮೊಬೈಲ್ ನೋಡ್ತಿದ್ದೀರಿ ನೀವು, ಹಂಗಾಗಿ ಅವರು ಯಾರು ಟೀಚರ್ಸು ಇಲ್ಲ ಈಗ. ನಮಗೆಲ್ಲ ಒಬ್ಬರು ಮಾರಲ್ಲ ಅಂತಂದೇಳಿ ಕತೆ ಹೇಳ್ತಾಯಿದ್ರು, ರಾಮಾಯಣ ಮಹಾಭಾರತ ನೀತಿ ಕಥೆಗಳು, ಏನಾದೆಲ್ಲ ಒಗ್ಗಟ್ಟಿನಲ್ಲೇ ಬಲವಿದೆ, ಆ ರೀತಿ ಎಲ್ಲ ಹಲವಾರು ರೀತಿಯ ನೀತಿ ಕಥೆಗಳನ್ನು ನಮಗೆ ಹೇಳ್ತಾಯಿದ್ರು ಚಿಕ್ಕ ವಯಸ್ಸಿನಲ್ಲಿ. ನಾನು ಈಗ ಏನು ಹೇಳ್ತೀನಿ ಮಕ್ಕಳಿಗೆ ಅಂದರೆ, ನೋಡಿ ತಂದೆ ತಾಯಿನ ಮೊದಲು ಗೌರವಿಸಿ, ನಾನು ಹೇಳ್ತಾ ಇರೋದು ಮಕ್ಕಳಿಗೆ. ಯಾಕಂದರೆ ಅವರಿಲ್ಲಾರ್ದ ನೀವು ಬಂದಿರಲ್ಲ. ಕಷ್ಟ ಇರುತ್ತೆ, ಈ ಕಷ್ಟ ಐತಿ ಇಲ್ಲ ಅನ್ನಂಗಿಲ್ಲ, ಆದರೆ ಗೌರ್ಮೆಂಟ್ ಹಲವಾರು ಕಡ್ಡಾಯ ಶಿಕ್ಷಣ ಮಾಡಿದೆ ನಿಮಗೆ. ಏನು ಡ್ರೆಸ್ ಅವರೇ ಕೊಡ್ತಾರೆ, ಬೂಟ್ ಅವರೇ ಕೊಡ್ತಾರೆ, ಊಟ ಅವರೇ ಕೊಡ್ತಾರೆ, ಏನು ನೀವು 2 ಬುಕ್ಕ ಸಹ ಅವರೇ ಕೊಡ್ತಾರೆ ಇತ್ತೀಚಿನ ದಿನಗಳಲ್ಲಿ. ನಮಗೆಲ್ಲ ಆ ಥರ ಇದ್ದಿಲ್ಲ ಸೌಲಭ್ಯಗಳು. ನಾನು ಹೇಳ್ತಾ ಇರೋದು ಈಗ ನಿಮಗೆ ಹಲವಾರು ಸೌಲಭ್ಯಗಳಿದ್ದಾವೆ. ನೀವೀಗ ಮೊಬೈಲಿಗೆ ಹೋಗಿ, ನೀವು ಮೊಬೈಲ್ ಗೀಳಿಗೆ ಹೋಗಿ ನಾನು ಸಿನಿಮಾ ನೋಡ್ತೀನಿ, ನಾಟಕ ನೋಡ್ತೀನಿ, ಆಕೆ ಆ ಡ್ರೆಸ್ ಹಾಕೊಂಡು ಈಕೆ ಈ ಡ್ರೆಸ್ ಹಾಕೊಂಡು ಅಂತ ಒಬ್ರಿಗೊಬ್ರಿಗೆ ನೀವು ಇದು ಮಾಡೋಕ್ಕೆ ಹೋಗ್ಬೇಡಿ, ಒಬ್ರು ನೋಡೊಬ್ರಿಗೆ ಇದು ಮಾಡ್ಕೊಳಕ್ಕೆ ಹೋಗಬೇಡಿ. ನಾನು ಹೇಳ್ತಾ ಇರೋದು ಕಾಂಪಿಟೇಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇಲ್ಲಿ ಗೌರ್ಮೆಂಟಿಂದ ಹಲವಾರು ಯೋಜನೆಗಳು ಬಂದಿವೆ, ಅದನ್ನು ನೀವು ಉಪಯೋಗ ಮಾಡ್ಕೊಳ್ಳಿ. ಅದರಲ್ಲಿ ಎಸ್ಪೆಷಲಿ ಹೆಣ್ಣುಡ್ರು, ಇವು ಗಂಡುಡ್ರು ಏನಾಗುತ್ತೆ, ಇವರು ಓದ್ತಾರೆ, ಇವ್ರೂ ಇಲ್ಲ ಅನ್ನಂಗಿಲ್ಲ, ಆದ್ರೂ ಇವರು ಅವ್ರವ್ರ ತಂದೆಯವರು ಅವ್ರು ಏನೇನು ಕೆಲಸ ಮಾಡ್ತಿದ್ರು ಅದಕ್ಕೆ ಜಾಯ್ನ್ ಆಗಿಬಿಡ್ತಾರೆ ಅವರು. ಅದನ್ನು ನಮ್ಮನ್ನೇನು ಮಾಡಿಬಿಡ್ತಾರೆ, ನೀನೇನಾದರೂ ಓದೋದ್ರಲ್ಲಿ ಹೆಚ್ಚು ಕಮ್ಮಿ ಮಾಡಿದೆ ಅಂದರೆ ಅದು ಬರೇ ಫೇಲ್ ಆಗ್ತಾಳೆ, ಬಡವಡ ಮದುವೆ ಮಾಡಿಬಿಡ್ರೆ ಅಂದ್ಬಿಡ್ತಾರೆ. 2 ವರ್ಷ ಮನೆ ಕೆಲಸ ಮಾಡಿಸ್ತಾರೆ ನಿಮ್ಮ ಕೈಲಿ. ನಾನು ಹೇಳ್ತಾ ಇರೋದು ಕಸ ಬೆಳೀರಿ, ಮುಸುರಿ ತಿಕ್ಕಿರಿ, ಅಡುಗೆ ಕಲೀರಿ, ನಾಳೆ ಗಂಡ ಮನೆಗೆ ಅಡುಗೆ ಮಾಡ್ಬೇಕು. ನೀವಾಗಲಿ ಓದಿಲ್ಲ ಅಂದರೆ ಈ ಸರ್ ಹೇಳಿದರು, ನೀವು ಮಾಡಿ ತೋರಿಸಿ ನಿಮ್ಮ ತಂದೆ ತಾಯಿಗೆ ನೀವು ಗ್ಯಾರಂಟಿ ಕೊಟ್ಟರೆ ಅಂದರೆ ನಿಮಗೆ ಬೇಗ ಮದುವೆ ಮಾಡಲ್ಲ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಹೆಣ್ಮಕ್ಕಳಲ್ಲಿ, ಎಸ್ಪೆಷಲಿ ಹೆಣ್ಮಕ್ಕಳಲ್ಲಿ ಹೇಳ್ತಾ ಇದ್ದೀನಿ ನಾನು, ನೀವು ಚೆನ್ನಾಗಿ ಓದಿ. ಈ ಮೊಬೈಲ್ ಬಿಟ್ಬಿಡಿ, ಏನಿಲ್ಲ ಮೊಬೈಲಿಂದ ಏನಿದೆ. ನಾನು ಹೇಳ್ತಾ ಇರೋದು ಈಗೆಲ್ಲ ಏನಾಯಿತು, ಕರೋನಾದಲ್ಲಿ ಆನ್ಲೈನ್ ಕ್ಲಾಸ್ ಬಂದು ನೀವು ಮೊಬೈಲ್ಗೆ ಅಡಿಕ್ಟ್ ಆದ್ರಿ. ಮೊಬೈಲೆಲ್ಲ ಮೊದಲೆಲ್ಲ ನೋಡ್ತಾ ಇದ್ರಿ, ಓಕೆ, ನಾನು ಒಪ್ಕೊಂತೀನಿ, ಇಲ್ಲ ನನಗಿಲ್ಲ. ಫಸ್ಟ್ ತಂದೆ ತಾಯಿ ಗೌರವ ಕೊಡ್ರಿ. ಏನಾದರೂ ಅರ್ಥ ಆಗಿಲ್ಲ ಅಂದರೆ ಶಿಕ್ಷಕರು 1 ಸಲ ಅಲ್ಲ 2 ಸಲ ಕೇಳ್ರಿ. ಏನೋ ಹೇಳ್ತಾರ, ಏನೋ ಹೇಳಿದ್ರಪ್ಪ ಅವ್ರು ಅರ್ಥ ಆಗಲಿಲ್ಲ ನಮಗೆ, ಅದು ಬೇಡ. ನಾನು ಹೇಳ್ತಾ ಇರೋದು ಸರ್ ಎಲ್ಲ ಈಗಲ್ಲ ಆಲ್ರೆಡಿ ಹೇಳಿದ್ರು ನಿಮಗೆ, ಗುಡ್ ಟಚ್ ಯಾವುದು, ಬ್ಯಾಡ್ ಟಚ್ ಯಾವುದು, ಹೊರಗಡೆ ಹೋಗ್ಬೇಕಾದ್ರೆ ಯಾರು ಯಾವ ರೀತಿ ನಮ್ಮನ್ನು ನೋಡ್ತಾರೆ, ಯಾವ ರೀತಿ ನಮ್ಮನ್ನು ಮಾತಾಡಿಸ್ತಾರೆ, ಅದನ್ನು ಏನಿಲ್ಲ ಯಾರೇ ಆಗಿರಲಿ ಸರ್ ಹೇಳಿದರು. ಇಡೀ ತಂದೆ ಸಹ ಬಿಡಬೇಡಿ ನೀವು ಅಂತ ಹೇಳಿದ್ದಾರೆ. ಎಲ್ಲೇ ಆಯಿತು, ಯಾವುದೇ ಘಟನೆ ಆಯಿತು, ಆ ಪೇರೆಂಟ್ಸ್ ಹತ್ರ ಹೋಗಿ ಮೊದಲು ಕಂಪ್ಲೇಂಟ್ ಮಾಡಿ. ನಾನು ಹೇಳ್ತಾ ಇರೋದು ರಿಕ್ವೆಸ್ಟ್ ಇದು ಮಕ್ಕಳ ಹತ್ರ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಇವೆಲ್ಲ ತುಂಬ ಆಗಿಬಿಟ್ಟಿದ್ವು. ಯಾಕಂದರೆ ಇಲ್ಲಿ ಸಂಬಂಧಕ್ಕೆ ಬೆಲೆನೇ ಇಲ್ಲಾರ್ದಂಗೆ ಆಗಿದೆ. ಮೊದಲೆಲ್ಲ ಏನು ಹೇಳ್ತಿದ್ರು, ಎಲ್ಲಾದರೂ ತಂದೆ ತಾಯಿ ಹೋದರೆ ಮಕ್ಕಳನ್ನ ಬಗ್ಲ ಮನೆ ಬಿಟ್ಟು ಹೋಗ್ತಿದ್ವಿ. ಎಲ್ಲ ಓಣೆಗೆಲ್ಲ ಕಕ್ಕ ಮಾಮನವರೇ ಇರ್ತಿದ್ರು ಮೊದಲಾಗೆಲ್ಲ. ಕಕ್ಕ ಬಂದೋಡು, ಮಾಮ ಬಂದೋಡು, ಅಣ್ಣ ಬಂದೋಡು, ತಾತ ಬಂದೋಡು. ಈಗೆಲ್ಲ ಐತಿ ಪಕ್ಕದ ಮನೆಯವ್ರು ನಂಬಕ್ಕಾಗ್ತಾ ಇಲ್ಲ, ಮನೇಲಿರೋ ತಂದಿನೇ ನಂಬಕ್ಕಾಗ್ತಾ ಇಲ್ಲ. ಆ ರೀತಿಯಾಗಿ ಬಂದಿದೆ ಈಗ ಕಾಲ. ನಾನು ಹೇಳ್ತಾ ಇರೋದು ಅದಕ್ಕೆಲ್ಲ ಕಾರಣ ಮೊಬೈಲೇ ಇರಬೇಕು. ನನಗೆ ಎಸ್ಪೆಷಲಿ ಯಾವುದನ್ನು ನಾವು ನೋಡಬಾರ್ದು ಅನ್ನೋದು ನನ್ನ ಮೊಬೈಲಲ್ಲಿ ತೋರಿಸ್ತಾನೆ ಇದೆ. ಮೊದಲೆಲ್ಲ ಎಲ್ಲವೂ ಸೂಕ್ಷ್ಮ ವಿಚಾರಗಳಿದ್ವು, ಅವೆಲ್ಲ ಈಗ ಆ ಥರ ಏನು ಸೂಕ್ಷ್ಮ ಇಲ್ಲ. ಈಟಿಟ್ಟು ಮಕ್ಳಿಗೆ ಮೊದಲು ಮಾಡಿ ಗೊತ್ತಾಗುತ್ತೆ. ನಾನು ಹೇಳ್ತಾ ಇರೋದು ಇವೆಲ್ಲ ಸಣ್ಣ ಮಕ್ಳು ಕೇಳ್ರಿ ಹೇಳ್ತಾರೆ, ಆಕೆಯನ್ನು ನೋಡಕತ್ತನಲ್ಲೇ ಅಂತ, ಏನು ಲವ್ ಮಾಡಕತ್ತ ನನ್ನ ಹುಡುಗ ಆಕೆಯಿಂದ ಬಂದಲ್ಲೇ ಅಂತ. ನಾನು ಹೇಳ್ತಾ ಮಕ್ಕಳಲ್ಲಿ, ಯಾಕಂದರೆ ಅಷ್ಟು ಮೊಬೈಲ್ ನೋಡಿ ಅವ್ರು ಏನಾಗ್ಬಿಟ್ಟದ, ಅಷ್ಟು ಇಂಪ್ರೂವ್ಮೆಂಟ್ ಆಗಿಬಿಟ್ಟಿದೆ ಮಕ್ಕಳ ಹತ್ರ. ನಾನು ಹೇಳ್ತಾ ಇರೋದು ಅದಕ್ಕಾಗಿ ಹೆಣ್ಮಕ್ಳೇ ಎಸ್ಪೆಷಲಿ ನಿಮಗೆ ಹೇಳ್ತಾ ಇದ್ದೀನಿ, ನೀವಾಗಲಿ ಚೆನ್ನಾಗಿ ಓದಿದರೆ ಮುಂದೆ ಫ್ಯೂಚರ್ ಎಲ್ಲ ಚೆನ್ನಾಗಿದೆ. ನಮ್ಮಂಗೆ ಲಾಯರ್ ಆಗ್ಬೋದು, ಈ ರೀತಿ ಎಲ್ಲ ಕುಂತದ ದೊಡ್ಡ ವ್ಯಕ್ತಿಗಳಾಗ್ಬೋದು ನೀವು. ಇಲ್ಲಪ್ಪ ಅಂದರೆ ಮನೇಲಿ ಕಸ ಮುಸುರಿ 2 ಮಕ್ಕಳು ಕಾಯಂ, 2 ಆಯಿತು 3 ಮಕ್ಕಳು. ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ಬಾಲ್ಯ ವಿವಾಹಗಳು ಆಗೋದೇ ಇದಕ್ಕೆ. ನೀವಾಗಲಿ ಚೆನ್ನಾಗಿ ಓದಿದ್ರಿ ಅಂದರೆ ತಂದೆ ತಾಯಿಗೂ ಗ್ಯಾರಂಟಿ ಬರುತ್ತೆ. ನನ್ನ ಮಗಳು ಇಷ್ಟು ಕಷ್ಟದಾಗ ಓದಿದ್ಲಪ್ಪ, ನಾನು ಓದಿಸ್ಬೇಕು ಅನ್ನೋದನ್ನು ತಂದೆ ತಾಯಿಗೂ ಓದಿಸ್ಬೇಕು, ಮಾಡಬೇಕು. ಸರ್ ಸಹ ಹೇಳ್ತಾರೆ, ನಿಮ್ಮ ಮಗಳು ಹುಷಾರದಾಡ್ರಿ, ಯಾಕಂಗೆ ಇಲ್ಲೇ ಮಾಡ್ತೀರಾ ಇಲ್ಲೆಲ್ಲ. ಯಾಕಂದರೆ ಇತ್ತೀಚಿನ ದಿನಗಳು ಏನಾಗೈತೆ ಅಂದರೆ ಒಬ್ರಿಗೊಬ್ರು ಭಾಳ ಹೆಲ್ಪ್ ಮಾಡ್ತಾ ಇದ್ದಾರೆ, ಈಗ ಸಹಾಯ ಮಾಡ್ತಾ ಇದ್ದಾರೆ. ಇಲ್ಲ ಹೋಗಿ ಅಲ್ಲಿ ಕೇಳ್ರಿ ನೀವು, ಅಲ್ಲಿ ಆಗ ಕಾಲೇಜ್ ಫ್ರೀ ಇದೆ. ಆಗ ನಮಗೆ ಪರಿಚಯದರು ಇದ್ದಾರೆ. ನಾನು ಹೇಳ್ತಾ ಇರೋದು ಪರಿಚಯದರು ಇದ್ದಾರೆ, ಅಲ್ಲಿ ಹೋಗಿ ಹಚ್ಚಿರಿ, ನಿಮ್ಗೆ ಕೊಡೋಕ್ಕಾಗಲ್ಲ, ದುಡ್ಡು ಕೊಡಲಾಗಲ್ಲ ಅಂದರೆ. ಹಂಗಾಗಿ ನಾನು ಹೇಳ್ತಾ ಇದ್ದೀನಿ ಮಕ್ಕಳೇ, ನೀವು ಮುಂದಿನ ಏನು ಅಂತಾರಲ್ಲ, ಯುವಕರೇ ಮುಂದಿನ ಪ್ರಜೆಗಳನ್ನು ಲೆಕ್ಕಕ್ಕೆ ಬೆಳೆವ ಸಿರಿಯನ್ನು ಮೊಳಕೆಯಲ್ಲೇ ಕಾಣು ಅಂತಂದೇಳಿ, ಅದಕ್ಕಾಗಿ ನೀವು ಇದನ್ನೆಲ್ಲ ಉಪಯೋಗ ಮಾಡ್ಕೊಳ್ರಿ. ಎಸ್ಪೆಷಲಿ ಹೆಣ್ಮಕ್ಳಿಗೆ ನಾನು ಹೇಳ್ತಾ ಇದ್ದೀನಿ, ಪ್ಲೀಸ್ ಇದೊಂದು ನೀವೇನಿಲ್ಲ ಮನೇಲಿ ನಿಮ್ಮ ತಂದೆ ತಾಯಿ ನಿಮ್ಗೆ ಏನು ಹೇಳ್ತಾರೋ ಗೊತ್ತಿಲ್ಲ ನನಗೆ. ನಾನು ಹೇಳ್ತಾ ಇರೋದು ಯಾಕಂದರೆ ಅವರೆಲ್ಲ ಈ ಗದ್ದೆ ಕೆಲಸಕ್ಕೆ, ಯಾಕಂದರೆ ನಮ್ಮಲ್ಲಿ ಏನಾಗ್ಬಿಟ್ಟಿದೆ, ಗೌರ್ಮೆಂಟ್ ಶಾಲೆಗೆ ಬರೋ ಮಕ್ಕಳೆಲ್ಲ ಬಡವರು, ಅದೇನೋ ತಲೆ ಮೆಂಟಾಲಿಟಿ ಅದು. ತಂದೆ ತಾಯಿ ಗದ್ದೆ ಕೆಲಸಕ್ಕೆ ಆ ಕೆಲಸಕ್ಕೆ ಅಂತ ಹೋಗ್ತಾರೆ, ಮಕ್ಕಳು ಇಲ್ಲಿ ಏನು ಓದ್ತಾವ ಏನು ಬಿಡ್ತಾವ ಅಂತ ಅವ್ರಿಗೂ ಗೊತ್ತಾಗಲ್ಲ ತಂದೆ ತಾಯಿಗೆ. ಮಕ್ಕಳೇ ನಾನು ಹೇಳ್ತಾ ಇದ್ದೀನಿ, ಇತ್ತೀಚಿನ ದಿನಗಳಲ್ಲಿ ಎಲ್ಲ ರೀತಿಯ ಬೆಳವಣಿಗೆ ಆಗಿದೆ. ನೀವೆಲ್ಲ ಮೊಬೈಲ್ ನೋಡ್ತೀರಾ, ಎಲ್ಲ ಐಡೆಂಟಿಫೈ ಮಾಡ್ತೀರಾ. ಇದನ್ನೊಂದು ಯಾಕಂದರೆ ಒಬ್ಬರೊಬ್ಬರು ಕಾಂಪಿಟೇಷನ್ ಇಲ್ಲಿ, ಅವಳು ಓದಿ ಮಾರ್ಕ್ಸ್ ಜಾಸ್ತಿ ತಗೊಂಡ್ರೆ ನಾನು ಯಾಕೆ ತಗೋಬಾರ್ದು? ಗಂಡುಡ್ರಲ್ಲಿ ಅದೇ ಹೇಳ್ತೀನಿ, ನಿಮ್ಮ ತಂದೆಗೆ ನೆರವಾಗ್ರಿ. ನೀವು ಸಂಜೆ ಹೋದ ತಕ್ಷಣ ಏನೋ ಶಾಪ ಇರಲಿ, ಏನೋ ಕೆಲಸ ಇರಲಿ, ಅಲ್ಲಿ ಹೋಗಪ್ಪ ನೀನು ಕುತ್ಕೊ ಒಂದು 5 ನಿಮಿಷ, ನಾನು ಶಾಪಲ್ಲಿ ಕೊಡ್ತೀನಿ, ಅಪ್ಪ ನೀನು ಮಾಡು. ನಾನು ಹೇಳಿದೆ ಇಲ್ಲೇನೋ ದೊಡ್ಡ ಓದಿ ಏನೋ ಡಿಗ್ರಿ ತೊಗೊಂಡು ಏನೋ ಒಂದು IAS ಆಫೀಸರ್ ಆದ ತಕ್ಷಣ ಆಗಿಬಿಟ್ಟು ನನ್ನ ಫೀಲಿಗೆ ಬಂದು ಹೋಗಪ್ಪ ನಾನೆಲ್ಲಿ ಹೋಗಲಿ, ಹೋಗಪ್ಪ ನಾನೇನು ಮಾಡಲಿ, ಆ ರೀತಿ. ಅದಕ್ಕಾಗಿ ಹೇಳ್ತಾ ಇದ್ದೀನಿ ನಾನು.